ನೀವು ಮಾಡುವಂತಹ ಅಡುಗೆಯಲ್ಲಿ ಸಿದ್ದು ಅವ್ರಿಗೆ ಯಾವ ಡಿಶ್ ಅಂದ್ರೆ ತುಂಬಾ ಇಷ್ಟ ಅಂತ, ಅಥವಾ ಸಿದ್ದು ಅವರು ನಿಮ್ಗೋಸ್ಕರ ಅಡುಗೆ ಮಾಡ್ತಾರ ಅಂತ? ಹಾ, ಮಾಡ್ತಾರೆ. ನಾನ್ ಮಾಡಿದ್ದೆಲ್ಲ ಇಷ್ಟ ಆಗಿದೆ. ನಾನ್ ಮಾಡಿರೋ ಅಡ್ಗೆ ಎಲ್ಲಾನು ಇಷ್ಟ ಆಗಿದೆ ಅವ್ರಿಗೆ. ರೀಸೆಂಟ್ ಆಗಿ ನಮ್ ಕಡೆ ಕಿಚಡಿ ಅಂತ ಮಾಡ್ತಾರೆ. ಕೈಂಡ್ ಆಫ್ ಪಲಾವ್ ತರ ಇರುತ್ತೆ, ಬಟ್ ಅದು ತುಂಬಾ ಇಷ್ಟಪಟ್ಟಿದ್ರು ಮನೇಲೆಲ್ಲ. ಅದೇ ಲಾಸ್ಟ್ ಮಾಡಿದ್ದು. ಸಿದ್ದು ಅವ್ರು ನಿಮ್ಗೆ ಯಾವ್ದು ಡಿಶ್ ಅನ್ನ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಡ್ತಾರೆ? ಅವ್ರೆಲ್ಲ ಚೆನ್ನಾಗಿ ಮಾಡ್ತಾರೆ, ಅಡ್ಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವ್ರು ವೆಜಿಟೇರಿಯನ್ ಆಗಿರೋದ್ರಿಂದ ಯೂಶಲಿ ನಂಗೆ ವೆಜ್ ಅಲ್ಲಿ ಅದು ತಿನ್ಬೇಕಂತ ಅನ್ಸಲ್ಲ. ಬಟ್ ಅವ್ರು ಮಾಡೋ ಅಡ್ಗೆಗಳಲ್ಲಿ ಸಾಂಬಾರ್ ಸಖತ್ತಾಗಿ ಮಾಡ್ತಾರೆ. ರಸಮ್ ತುಂಬಾ ಇಷ್ಟ ನಂಗೆ. ಸೊ ರಸಮ್ ಇಷ್ಟ ಆಗುತ್ತೆ. ನಿಮ್ಮ ಮತ್ತೆ ಸಿದ್ದು ಅವರ ಕಾಂಬೋ ಮತ್ತೆ ಸಿನಿಮಾ ರಂಗದಲ್ಲಿ ಯಾವಾಗ ಬರುತ್ತೆ ಅಂತ? ನಾನು ಕಾಯ್ತಾ ಇದ್ದೀನಿ ನಿಜವಾಗ್ಲು. ನನ್ಗೂ ಇಷ್ಟ, ಅಂದ್ರೆ ನಮ್ಮಿಬ್ರು ಕಾಂಬಿನೇಷನ್ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿ ನಮಗೂ ಏನೇನೋ ಥಾಟ್ಸ್ ಇದೆ. ಬಟ್ ಅದು ಎಕ್ಸಿಕ್ಯೂಟ್ ಆಗೋ ಒಂದು ಟೈಮ್ ಬಂದಿಲ್ಲ ಅಂತ ಅನ್ಕೋತೀನಿ ಮೋಸ್ಟ್ಲಿ. ನಮಗೂ ಸ್ಕ್ರಿಪ್ಟ್ಸ್ಗಳು ಬಂದಿದೆ, ಬಟ್ ನಾವ್ ಎಕ್ಸ್ಪೆಕ್ಟ್ ಮಾಡೋ ತರ ಏನೋ ಬಂದಿಲ್ಲ ಅಂತ. ಏನೋ ಒಂದು ಆ ಗ್ಯಾಪ್ ಆಗಿದೆ. ಸೊ ಆ ಫುಲ್ಫಿಲ್ ಮಾಡೋ ಟೈಮ್ ಬೇಗ ನಂಗೂ ಆದಷ್ಟು ಬೇಗ ಸಿಗ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಸಿದ್ದು ಅವರೀಗ ಸ್ಮಾಲ್ ಸ್ಕ್ರೀನ್ ಇಂತ ಬಿಗ್ ಸ್ಕ್ರೀನ್ ಅಲ್ಲೇ ಜಾಸ್ತಿ ಕಾಣಿಸ್ಕೊಳ್ತಾ ಇದಾರೆ. ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ ಒಬ್ಬ ಅವರ ಯಶಸ್ಸಿನ ಮಹಿಳೆಯಾಗಿ? ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರ ಫ್ಯಾನು. ನಾನು ಅವ್ರ ಸೀರಿಯಲ್ ನೋಡ್ತಾ ಇದ್ದೆ, ಪಾರು ನೋಡ್ತಾ ಇದ್ದೆ. ನಾನು ಒಂದು ಪಾರು ಇನ್ನೇನು ಸ್ಟಾರ್ಟ್ ಆದಾಗ ನಾನು ಅವಾಗ ಟ್ರೈ ಮಾಡ್ತಾ ಇದ್ದೆ, ಆಡಿಷನ್ಸ್ ಕೊಡ್ತಾ ಇದ್ದೆ, ಲುಕ್ ಟೆಸ್ಟ್ ಇಷ್ಟೊಂದು ಕೊಡ್ತಾ ಇದ್ದೆ. ಆ ಟೈಮಲ್ಲಿ ಪಾರು ನೋಡ್ತಾ ಇದ್ದೆ. ಅವಾಗಿಂದಾನೇ ಅನಿಸ್ತಾ ಇತ್ತು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿ. ಸುಮ್ಮನೆ ಹಂಗೆ ಒಂದು ಕಣ್ಣು ಹಾಕಿದ್ದೆ ಅವಾಗಲೇ ನಾನು. ಸೊ ಈಗಲೂ ನಾನು ಅವ್ರ ಫ್ಯಾನ್ ಆಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಶಿಲ್ಲೆ ಹಾಕೊಂಡು ಅವ್ರ ಮೂವಿ ನೋಡೋದಕ್ಕೆ ಇಷ್ಟ ನನಗೆ. ಸೊ ಯಾವುದೇ ಸಿನಿಮಾ ಬರಲಿ, ಫಸ್ಟ್ ಡೇ ಹೋಗೋ ಒಂದು ಎಕ್ಸೈಟ್ಮೆಂಟ್ ಈಗಲೂ ಇದೆ. ಸೊ ಐ ವಿಶ್ ಹಿಮ್ ವೆರಿ ಗುಡ್ ಲಕ್. ಯಾವಾಗ್ಲೂ ಎಲ್ಲ ಸಿನಿಮಾನು ಅವ್ರಿಗೆ ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ. ಎಸ್, ನೀವು ಆಗ್ಲೇ ಹೇಳಿದ್ರಿ ಪಾರು ಸೀರಿಯಲ್ ಬರ್ತಿರ್ಬೇಕಾದ್ರೆ ನೀವು ಆಗ್ತಾನೆ ಆಡಿಷನ್ ಕೊಡಕ್ಕೆಲ್ಲ ಶುರು ಮಾಡಿದ್ರಿ ಅಂತ ಹೇಳ್ಬಿಟ್ಟು, ಆಗ್ಲೇ ಕಣ್ಣಾಕಿದ್ರಿ ಅಂತ ಹೇಳ್ಬಿಟ್ಟು. ನಿಮ್ದು ಎಲ್ಲೂ ಇಲ್ಲ ಈಗ ಒಂದು ಲವ್ ಸ್ಟೋರಿ ರಿವೀಲ್ ಆಗ್ಬೇಕೀಗ, ಹೇಳಿ ಈಗ. ಇಟ್ಸ್ ಆಲ್ ಡೆಸ್ಟಿನಿ ಅಷ್ಟೇ. ಆ ಟೈಮಲ್ಲಿ ಇರ್ಲಿಲ್ಲ, ಬಟ್ ಐ ಯೂಸ್ ಟು ಅಪ್ರಿಶಿಯೇಟ್ ಹಿಮ್. ಚೆನ್ನಾಗಿ ಮಾಡ್ತಾರೆ ಆ ಸೀರಿಯಲ್ ಅಲ್ಲಿ. ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದಾರೆ. ಎಲ್ಲರೂ ಮೋಕ್ಷಿತಾ ಅಕ್ಕ ಇಂದ ಹಿಡಿದು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಐ ಯೂಸ್ ಟು ಅಪ್ರಿಶಿಯೇಟ್ ಆ ಟೈಮಲ್ಲಿ. ಎಸ್, ಈಗ ನಿಮ್ ಲವ್ ಸ್ಟೋರಿ ಹೆಂಗ್ ಶುರುವಾಯ್ತು ಅಂತ? ಹೇಗ್ ಶುರುವಾಯ್ತು ನಿಜವಾಗ್ಲೂ, ಇದು ಪ್ರೇಮ ಕಾವ್ಯ ಸಿದ್ದು ಕಾವ್ಯ ಸಿದ್ದು ಕಾವ್ಯ ಸಾರಿ ಸಿದ್ದು ಪ್ರಿಯ ಆಗ್ಬಿಡುತ್ತೆ ಇವಾಗ. ಪ್ರೇಮ ಕಾವ್ಯ ಹೋಗಿ ಸಾಕಷ್ಟು ಕಡೆ ಹೇಳಿದೀವಿ. ಇಟ್ಸ್ ಆಲ್ ಡೆಸ್ಟಿನಿ ಅಷ್ಟೇ. ನಾವು ಸಿನಿಮಾ ಮಾಡ್ಬೇಕಾದ್ರೆ ಮಾತಾಡ್ತಿದ್ವಿ, ಹಂಗೆ ಫ್ರೆಂಡ್ಶಿಪ್ ಬಿಲ್ಡ್ ಆಯ್ತು, ಹಂಗೆ ಕಂಟಿನ್ಯೂ ಆಯ್ತು. ನಂಗೆ ಗೊತ್ತಿಲ್ಲ, ಸಿದ್ದು ಅವ್ರು ಅಷ್ಟು ಚೆನ್ನಾಗಿ ನಂಗೆ ನರೇಟ್ ಮಾಡಕ್ ಬರೋದಿಲ್ಲ. ನಾನು ಇದ್ರಲ್ಲಿ ಯಾಕೋ ಗೊತ್ತಿಲ್ಲ, ಇದ್ರಲ್ಲಿ ತುಂಬಾ ಸಂಕೋಚ ಆಗ್ಬಿಡುತ್ತೆ ನಂಗೆ ನಮ್ಮ ಪರ್ಸನಲ್ ವಿಷಯ ತೆಗೆದ್ರೆ. ಅಷ್ಟೇ, ಹಂಗೆ ಸ್ಟಾರ್ಟ್ ಆಗಿ ಫ್ಯಾಮಿಲಿ ನಾವು ಲೈಕ್ ವೆರಿ ಕ್ಲೋಸ್ ಆಯ್ತಾ. ನಮ್ಮ ಮನೇಲಿ ಅಪ್ಪ ಅಮ್ಮ ಎಲ್ಲ ಫ್ರೆಂಡ್ಸ್ ತರ. ಸೊ ಏನೇ ಆದ್ರೂ ನಾನು ಮನೇಲಿ ಹಂಚ್ಕೋತಾ ಇದ್ದೆ. ಆ ತರ ಒಂದಿನ ಭೇಟಿ ಆದಾಗ ಡೈರೆಕ್ಟ್ ಆಗಿ ಅಪ್ಪ ಅಮ್ಮ ಎಲ್ಲ ಮಾತಾಡಿ ಆಗಿತ್ತು. ಅಂದ್ರೆ ದೊಡ್ಡವರೇ ಫಿಕ್ಸ್ ಮಾಡಿದ್ದಂತ ಇದು? ಫಿಕ್ಸ್ ಏನಿಲ್ಲ, ತುಂಬಾ ಫ್ರೆಂಡ್ಶಿಪ್ ನಡೀತಾ ಇತ್ತಲ್ವಾ, ಏನಾದ್ರು ಇದ್ರೆ ಅನ್ನೋ ತರ ಮಾತಾಡಿದ್ದಾರೆ. ಸೊ ಅಲ್ಲೇನೋ ಇದೆ ಅಂತ ಗೊತ್ತಾಗಿ ಅವರು ಮುಂದುವರೆದಿದ್ದಾರೆ. ಹಾಗೆ ಅವ್ರು ನಿಮ್ಗೆ ಏನ್ ಫಸ್ಟ್ ಗಿಫ್ಟ್ ಕೊಟ್ರು ಅಂತ? ಫಸ್ಟ್ ಒಂದು ಪಾಂಡಾ ಟಾಯ್ ಕೊಟ್ಟಿದ್ರು. ನಾನು ಒಂದು ಸ್ಟಡ್ ಏನೋ ಗಿಫ್ಟ್ ಮಾಡಿದ್ದೆ ಅನ್ಸುತ್ತೆ. ಇಯರಿಂಗ್. ಬಟ್ ಪ್ರಪೋಸಲ್ಸ್ ಏನಾಗಿಲ್ಲ? ಪ್ರಪೋಸಲ್ಸ್ ನಮ್ದು ಎಂಗೇಜ್ಮೆಂಟ್ ಫಿಕ್ಸ್ ಆದ್ಮೇಲೆ ಆಯ್ತು. ಅಲ್ಲಿ ತನಕ ಅಂದ್ರೆ ಇಬ್ರಿಗೂ ಗೊತ್ತು ಅನ್ನೋ ತರ ಅಷ್ಟೇ. ಲೈಕ್ ಕ್ಲಿಯರ್ಲಿ ಗೊತ್ತು ಇಬ್ರಿಗೂ, ಅದನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸಿತ್ತು. ಸೊ ಹೇಳ್ಕೊಂಡಿರ್ಲಿಲ್ಲ. ಮನೇಲೆಲ್ಲ ಮಾತುಕತೆ ಆದ್ಮೇಲೆ ಎಸ್. ನನಗೆ ನಿಮ್ ಕಣ್ಣಲ್ಲಿ ಗೊತ್ತಾಗ್ತದೆ ನನಗೆ, ನನ್ನ ಮಗ ಸೀರಿಯಲ್ ಸೆಟ್ ವಿಸಿಟ್ ಬಂದ್ಬಿಟ್ಟು ಏನೇನೋ ಕೇಳ್ತಾವನಲ್ಲ ಅಂತ. ಹಾಗೆ ಆಗುತ್ತೆ ನಂಗೆ ಎಲ್ಲ ಕಡೆ. ನಂಗೆ ಗೊತ್ತಿಲ್ಲ ಯಾಕೆ ಹಿಂಗಾಗುತ್ತೆ ಅಂತ ಹೇಳಿ. ಬಟ್ ನಾವು ಒಂದು ವಿಷಯಕ್ಕೆ ತುಂಬಾ ಕನೆಕ್ಟ್ ಆದಾಗ ಅದು ಹೇಗೆ ಹೇಳ್ಬೇಕು ಅಂತ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗೊತ್ತಾಗಲ್ಲ. ಅಲ್ಲೆಲ್ಲೋ ನಾನು ಒಂದ್ ಕಡೆ ಸ್ಟಕ್ ಆಗ್ಬಿಡ್ತೀನಿ. ಆಯ್ತು, ಪಾಪ ನಿಮಗೆ ಸಂಕೋಚ ಆಗ್ತದೆ ಅಂತ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀನಿ. ಬಿಕಾಸ್ ಯಾಕಂತಂದ್ರೆ ಪಾಪ ನಿಮ್ದನ್ನ ನಾನು ನಿಮ್ಮ ಸ್ಟೋರಿಯನ್ನು ನಾನು ಕೆದಕಕ್ಕೆ ಹೋಗಲ್ಲ. ಸೊ ಪ್ರೇಮ ಕಾವ್ಯ ಸೀರಿಯಲ್ನ ಸಾಕಷ್ಟು ಜನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಸೊ ಅಭಿಮಾನಿಗಳ ಪ್ರೀತಿ ಹೆಂಗ್ ಸಿಗ್ತಾ ಇದೆ? ಈಗ ಹೋಗ್ತೀರಾ, ಈ ಹಿಂದೆ ಮಾಡಿರುವಂತಹ ಸೀರಿಯಲ್ಗಳಲ್ಲಾಗಿರೋ ಸಿನಿಮಾಗಳಲ್ಲಾಗಿರ್ಬೋದು, ಆ ಒಂದು ಕ್ಯಾರೆಕ್ಟರ್ ಇಟ್ಟು ನಿಮ್ಮನ್ನು ಕರಿತಿದ್ರು. ಈಗ ಪ್ರೇಮ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಸೊ ಎಷ್ಟು ಅಭಿಮಾನಿಗಳ ಪ್ರೀತಿ ಹೆಚ್ಚಾಗಿದೆ ಅಂತ? ಕಲರ್ಸ್ ಅಲ್ಲಿ ಇದು ನನ್ನ ಮೊದಲನೇ ಪ್ರಾಜೆಕ್ಟು. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಷ್ಟ ದಿನ ಕಾವೇರಿ ಅಂತ ಕರಿತಿದ್ರು. ಕಾವೇರಿ ಹಿಂದೆ ಅದಿತಿ ಅಂತ ಹೇಳಿ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ರು. ಈಗ ಪ್ರೇಮ ಅಂತಾರೆ. ಈಗ ಮಾಡೋ ಪಾತ್ರಕ್ಕೆ ನಮ್ಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಸಿಗ್ಬೇಕು ಅಂದ್ರೆ ಜನರು ಅದನ್ನ ರೆಕಗ್ನೈಸ್ ಮಾಡಿದಾಗ,
ಪ್ರೇಮ ಅಂತ ಕರೆದಾಗ ಎಲ್ಲಾದ್ರೂ ಹೋದಾಗ ಪ್ರೇಮ. ಈಗ ಮೊನ್ನೆನೂ ಅಷ್ಟೇ ನನ್ನ ಅಪ್ಪ ಅಮ್ಮ ಎಲ್ಲಾದ್ರೂ ಹೋದಾಗ, ನನ್ನ ತಂಗಿ ಎಲ್ಲಾದ್ರೂ ಹೋದಾಗ ಪ್ರೇಮ ಚೆನ್ನಾಗಿ ಮಾಡ್ತಿದ್ದಾರೆ, ಪ್ರೇಮ ಈಗ ಪ್ರಿಯಾ ಅನ್ನೋ ಒಂದು ಹೆಸರು ಮರೆತು ನನ್ನ ಪಾತ್ರನ ಗುರುತಿಡಿತಿದ್ದಾರೆ ಅಂದಾಗ ನಂಗೆ ಅದಕ್ಕಿಂತ ಇನ್ನೇನು ಖುಷಿ ಇದೆ. ನಿಜ ಸಖತ್ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ಸ್ ಟು ಕಲರ್ಸ್ ನನ್ನ ಕನ್ಸಿಡರ್ ಮಾಡಿ ಪ್ರೇಮ ಪಾತ್ರ ನಾನು ಮಾಡ್ಬೋದು ಅನ್ನೋ ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದಕ್ಕೆ. ಸೊ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಒಂದು ಫ್ಯಾಮಿಲಿ ತರ ಸಿಕ್ಕಿದೆ. ಸಖತ್ ಖುಷಿ ಇದೆ ನನಗೆ ಇಲ್ಲಿ ವರ್ಕ್ ಮಾಡ್ತಾ ಇರೋದು. ಈಗ ಅಭಿಮಾನಿಗಳು ನಿಮ್ಗೆ ಸಿಕ್ಕಾಗ ಪ್ರೇಮ ಪ್ರೇಮ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ, ನೀವು ಯಾವಾಗ ಗೊಳೋ ಅಂತ ಹೇಳ್ಕೊಳ್ಳುವಂಥದ್ದು, ಇಲ್ಲ ಅಂತಂದ್ರೆ ರಾಮ್ ಅವ್ರ ಕ್ಯಾರೆಕ್ಟರ್ ಪ್ರೀತಿಗಾಗಿ ಆತುರಿಯುವಂಥದ್ದು, ಆ ಥರದ್ದೆಲ್ಲ ನೋಡಿದಾಗ ಅವರ ಸಜೆಷನ್ಸ್ ಏನೆಲ್ಲ ಕೊಡ್ತಿರ್ತಾರೆ ನಿಮ್ಗೆ ಹೊರಗಡೆ ಅಂತ? ಹಂಗ ಹೇಳಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರು ಆಲ್ರೆಡಿ ಒಂದು ಹುಡುಗಿನ ಇಷ್ಟಪಡುವಾಗ ನೀ ಯಾಕಮ್ಮ ಮಧ್ಯೆ ಹೋಗ್ಬೇಕು ಆ ಥರ ಎಲ್ಲ ಬಂದಿದೆ. ಡೆಫಿನೆಟ್ಲಿ ಎಸ್, ಅದು ನಾನ್ ಜನರಲ್ ಆಗಿ ನೋಡುವಾಗ್ಲೂ ನನಗೂ ಹಂಗೆ ಅನ್ಸುತ್ತೆ. ಬಟ್ ಪ್ರೇಮನ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅವಳ ಪ್ರೀತಿನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸೊ ಇಲ್ಲಿ ಸ್ನೇಹ ಅನ್ನೋದೊಂದು ತಗೊಂಡ್ರೆ, ಸ್ನೇಹ ಅಷ್ಟೇ ಜೆನ್ಯೂನ್ ಆಗಿ ಅಷ್ಟೇ ಪ್ರೀತಿ ಮಾಡಿದಿದ್ರೆ ಡೆಫಿನೆಟ್ಲಿ ಆ ಪ್ರೀತಿ ಗೆದ್ದಿರ್ತಿತ್ತು ಅಂತ ಹೇಳ್ಬೋದು. ಇಲ್ಲ ಅದು ಸ್ವಲ್ಪ ಎಲ್ಲೋ ಕನ್ನಿಂಗ್ ವೇ ಅಲ್ಲಿ ನಡೀತಿದೆ. ಇಲ್ಲಿ ಪ್ರೀತಿ ನಿಜವಾಗ್ಲೂ ಜೆನ್ಯೂನ್ ಇದೆ ಅಂದಾಗ ಎಲ್ಲ ಜನಕ್ಕೆ ಗೊತ್ತಾದಾಗ ಡೆಫಿನೆಟ್ಲಿ ಅವ್ರು ಪ್ರೇಮನ್ನೇ ಇಷ್ಟಪಡ್ತಾರೆ. ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಕನ್ನಡ ಕಿರುತೆರೆ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ? ನಿಜವಾಗ್ಲೂ ಈಗ ಇಷ್ಟು ದಿನ ಕೊಡ್ತಿರೋ ಪ್ರೀತಿಗೆ, ಇವಾಗ್ಲೂ ಕೊಡ್ತಿರೋ ಪ್ರೀತಿಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ. ಈಗ ಸೀರಿಯಲ್ ಅಷ್ಟೇ ಅಲ್ಲ, ನಾವು ಮಾಡ್ತಿರೋ ಎಲ್ಲಾ ಪ್ರಾಜೆಕ್ಟ್ಸಿಗೂ ಇದೇ ತರ ನಿಮ್ ಪ್ರೀತಿ ನಮ್ಗೆ ಸಿಗ್ಬೇಕು ಅಂತ ಕೇಳ್ಕೊತೀನಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ನನಗನ್ಸುತ್ತೆ ಮನ್ಸಲ್ಲಿ ಬೈಕೊಂಡಿರ್ತೀರಾ ನೀವು, ಸೊ ಹಾಗಾಗಿ ಏನು ಬೈಕೊಂಡಿಲ್ಲ, ನಿಜವಾಗ್ಲೂ ಏನು ಬೈಕೊಂಡಿಲ್ಲ. ನೀವು ಕೇಳೋರು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನನ್ನಿಂದ ಸಿಕ್ತೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ. ನೀವು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನನಗ್ ಗೊತ್ತು ನೀವು ಕೊಡಲ್ಲ, ಸರಿಯಾದ ಉತ್ತರ ಕೊಡಲ್ಲ ಅಂತ ನನಗೆ ಯಾವಾಗ್ಲೂ ಗೊತ್ತಿತ್ತು. ನನಗೆ ಲಾಸ್ಟ್ ಟೈಮ್ ಸಿದ್ದು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ್ಲೂ ಕೂಡ ಅವ್ರು ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಏನ್ ಸುಳ್ಳು ಹೇಳಿದಾರೆ? ಅದು ಏನಾಗ್ಬಿಡುತ್ತೆ, ಅದು ಈಗ ಹೆಂಗೋ ವರ್ಕಲ್ಲಿ ಇರ್ತೀವಪ್ಪ, ಸಡನ್ ಆಗಿ ನೀವು ಮನೆ ನೆನ್ಪು ಮಾಡೋದು. ಈಗ ಸ್ಕೂಲ್ ಮಕ್ಳಿಗೆ ಸಡನ್ ಆಗಿ ಈಗ ಮನೆ ನೆನ್ಪು ಮಾಡಿದ್ರೆ ಮನೆಗೆ ಹೋಗ್ಬೇಕಂತ ಅನ್ಸಲ್ವಾ? ಹಂಗೆ ಅದು. ಈಗ ನೀವು ಮನೆಗೆ ಹೋಗ್ಬೇಕು ಹಂಗ ಅನ್ಸುತ್ತೆ. ಏನ್ ಮಾಡೋದು, ಕೆಲ್ಸ ಇದೆ ಅಲ್ವಾ, ದೊಡ್ಡವರಾಗಿದೀವಿ, ಮಕ್ಳ ತರ ಎಲ್ಲ ಹಠ ಮಾಡ್ಬಾರ್ದು ಅಂತಾರಲ್ವಾ, ಹಂಗೆ. ಓಕೆ, ಎನಿವೆ ಪ್ರೇಮ ಕಾವ್ಯ ಸೀರಿಯಲ್ ಮಾಡ್ತಿದ್ರ, ಇನ್ನೂ ಸಾಕಷ್ಟು ಅವಕಾಶಗಳು ನಿಮ್ಗೆ ಅರಸು ಬರ್ಲಿ. ಮತ್ತಷ್ಟು ಪಾತ್ರಗಳಲ್ಲಿ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಮಿಂಚುವಂತದ್ದು ಆ ಒಂದು ಅವಕಾಶಗಳು ನಿಮ್ಗೆ ಸಿಗ್ಲಿ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಥ್ಯಾಂಕ್ ಯು. ಇದಾಗಿತ್ತು ಪ್ರೇಮ ಕಾವ್ಯ ಸೀರಿಯಲ್ ನಲ್ಲಿ ಪ್ರೇಮ ಅನ್ನುವಂತಹ ಅದ್ಭುತ ಕ್ಯಾರೆಕ್ಟರ್ ನ ನಿಭಾಯಿಸ್ತಾ ಇರುವಂತಹ ಪ್ರಿಯಾ ಆಚಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.